ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು ಪ್ರತಿಪತ್ ತಿಥಿ ರೋಹಿಣಿ ನಕ್ಷತ್ರ. ಈ ದಿವಸ ಗುರು ಮತ್ತೆ ಮಿಥುನ ರಾಶಿಗೆ ಮರಳತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಎಷ್ಟು ದಿವಸ ಉಚ್ಚ ಸ್ಥಾನದಲ್ಲಿದ್ದ ಗುರು ಸಮ್ಯಕ್ ಬಲಿನಃ ಸ್ವತುಂಗ ಭಾಗೆ ಸಂಪೂರ್ಣ ಅಂತ ಒಂದು ಮಾತಿದೆ. ಸಮ್ಯಕ್ ಬಲಿನಃ ತುಂಬ ಚೆನ್ನಾಗಿ, ಸಮ್ಯಕ್ ಅಂದರೆ ಚೆನ್ನಾಗಿ ಅಂತ, ಬಲಿನಃ ಬಲಿಷ್ಠರಾಗಿದ್ದರೆ, ಸಮ್ಯಕ್ ಬಲಿನಃ ಸ್ವತುಂಗ ಭಾಗೆ ಅವರ ತುಂಗ ಸ್ಥಾನ ಅಂದರೆ ಉಚ್ಚ ಸ್ಥಾನ ಅಂತ ಅರ್ಥ. ಸಂಪೂರ್ಣ ಫಲವನ್ನು ಕೊಡ್ತಾರೆ ಅಲ್ಲಿದ್ದಾಗ ಗ್ರಹಗಳು. ವಸ್ತುತಃ ಗುರುವಿಗೆ ಪ್ರಜ್ಞಾವಿತ್ತ ಶರೀರ ಪುಷ್ಟಿತನಯ ಜ್ಞಾನಾನಿವಾಗೀಶ್ವರಾತ್ ಇಷ್ಟೆಲ್ಲ ಪ್ರಕಟಿಸುವ ಶಕ್ತಿ ಇರುತ್ತೆ. ಪ್ರಜ್ಞೆ ಅಂತಂದರೆ ಭೂತ ವರ್ತಮಾನ ಭವಿಷ್ಯ ಮೂರನ್ನೂ ದೃಷ್ಟಿಯಲ್ಲಿಟ್ಟುಕೊಂಡು ಮಾತನಾಡುವ ಒಂದು ಜಾಣ್ಮೆ, ಮೇಧಾಶಕ್ತಿ, ಇದನ್ನು ಪ್ರಜ್ಞೆ ಅಂತ ಕರೀತಾರೆ. ಅದು ಗುರುವಿನಿಂದ ಬರುತ್ತೆ ಅಂತ. ವಿತ್ತ ಅಂದರೆ ಹಣ. ಗುರು ತುಂಬ ಚೆನ್ನಾಗಿದ್ದರೆ, ಗುರು ಧನಸ್ಥಾನದಲ್ಲಿದ್ದರೆ ಸಮೃದ್ಧವಾದ ಹಣ ಬರುತ್ತೆ. ಗುರು ಧನ ಕಾರಕನೂ ಹೌದು. ವಸ್ತುತಃ ಕಾರಕತ್ವಗಳನ್ನು ಪಟ್ಟಿ ಮಾಡುವಾಗ ಗುರುವಿಗೆ 5 ಕಾರಕತ್ವಗಳನ್ನು ಕೊಟ್ಟಿದ್ದಾರೆ. ಅದನ್ನು ಸೂಚಿಸ್ತಾರೆ ಅಲ್ಲಿ. ದ್ಯುಮಣಿ ರಮರ ಮಂತ್ರಿ ಭೂಸುತ ಸೋಮ ಸೌಮ್ಯ ಗುರುರಿನ ತನಯಾರೋ ಭಾರ್ಗವೋ ಭಾನುಪುತ್ರ ದಿನಕರ ದಿವಿಜೇಜ್ಯೋ ಜೀವ ಭಾನುಜ್ಞಮಂದಾಹ ಸುರಗುರು ರಿನಸೂನು ಕಾರಕಾಸ್ಯುರ್ವಿಲ್ಲಗ್ನ ಸ್ಯಾತ್ ಅಂತ ಇದೆ. ಏನಪ್ಪ ಇದರ ಅರ್ಥ ಅಂದರೆ ವಿಸ್ತರಿಸ್ಲಿಕ್ಕೆ ಹೋಗಲ್ಲ, ಯಾಕಂದರೆ ಗುರು ಬಗ್ಗೆ ಮಾತಾಡಬೇಕು. ಈ ಕಾರಕಗಳ ಬಗ್ಗೆ ಇನ್ನೊಂದು ಸಲ ಮತ್ತೊಂದು ಮಾತಾಡೋಣ. ಅಂದರೆ ಧನ ಸ್ಥಾನಕ್ಕೆ ಕಾರಕನಾಗಿರ್ತಕ್ಕಂಥವನು ಗುರು. ಆಮೇಲೆ ಸಂತಾನ ಪ್ರತಿಭಾಸ್ಥಾನ ಪಂಚಮ ಸ್ಥಾನ ಅದಕ್ಕೆ ಕಾರಕನಾಗಿರ್ತಕ್ಕಂಥವನು ಗುರು. ನಂತರ ಭಾಗ್ಯಸ್ಥಾನಕ್ಕೆ ಕಾರಕನಾಗಿರ್ತಕ್ಕಂಥವನು ಗುರು. ಕರ್ಮಸ್ಥಾನಕ್ಕೆ ಕಾರಕನಾಗಿರ್ತಕ್ಕಂಥವನು ಗುರು. ಲಾಭಸ್ಥಾನಕ್ಕೆ ಕಾರಕನಾಗಿರ್ತಕ್ಕಂಥವನು ಗುರು ಅಂತ. ಧನ ಲಾಭ ಎರಡಕ್ಕೂ ಕಾರಣೀಕರ್ತ ಈ ಗುರು. ಹಾಗಾಗಿ ಅವನು ಪ್ರಜ್ಞೆ ನಂತರ ಹೇಳ್ತಕ್ಕಂಥದ್ದೇನು ವಿತ್ತ. ಪ್ರಜ್ಞಾ ವಿತ್ತ ಶರೀರ ಪುಷ್ಟಿತನಯ. ಶರೀರ ಪುಷ್ಟಿ ಅಂದರೆ ಶರೀರ ಚೆನ್ನಾಗಿರಬೇಕಲ್ಲ ಸ್ವಾಮಿ. ನೆಗಡಿ ಬರಬಾರ್ದು, ತಲೆನೋವು ಬರಬಾರ್ದು, ಜ್ವರ ಬರಬಾರ್ದು, ನನ್ನ ಹಾಗೆ ಬಳಲ್ತಾ ಇರಬಾರ್ದು. ಇದು ಚೆನ್ನಾಗಿರಬೇಕು ಅಂತಂದರೆ ಗುರುವಿನ ಕೃಪೆ ಚೆನ್ನಾಗಿರಬೇಕು. ಶರೀರ ಪುಷ್ಟಿತನಯ. ತನಯ ಅಂದರೆ ಸಂತಾನ. ನಾನೇ ಒಂದು ಗುರುವಿನ ಬಗ್ಗೆ ಒಂದು 4 ಸಾಲು ಬರೆದಿದ್ದೆ. ಏನು ದೇವಗಣಗಳಿಗೆಲ್ಲ ಗುರುವರಿಯನು ಗುರಿಯ ತೋರುವನವನು ಗ್ರಹಶ್ರೇಷ್ಠನು ಧನಕನಕ ಸಂತತಿಯ ತಂತುವವನು ಧನುರಾಜನು ಧರ್ಮ ಪರಿಪಾಲನು. ಧನುರಾಜನು ಅಂದರೆ ಧನುಸ್ಸು ರಾಶಿಯ ಅಧಿಪತಿಯಾಗಿರ್ತಕ್ಕಂಥವನು ಧರ್ಮ ಪರಿಪಾಲನೆ ಮಾಡೋದಲ್ಲದೆ ನಮ್ಮನ್ನು ಪರಿಪಾಲನೆ ಮಾಡುವ ಹಾಗೆ ಮಾಡ್ತಾನೆ ಅಂತ. ಧನ ಕನಕ ಸಂತತಿಯ ತಂತುವವನು. ಈ ಸಂತತಿಗೆ ಮುಖ್ಯ ಕಾರಣೀಕರ್ತ ಗುರು. ಅವನ ಕೃಪೆ ಇದ್ದರೆ ಸಂತಾನ ಆಗುತ್ತೆ ಅಂತ. ಪ್ರಜ್ಞಾ ವಿತ್ತ ಶರೀರ ಪುಷ್ಟಿತನಯ ಜ್ಞಾನಾನಿವಾಗಿ ಈಶ್ವರ. ಜ್ಞಾನವು ಮನುಷ್ಯನಿಗೆ ಅರಿವು ಬಹಳ ಮುಖ್ಯ. ಅದಿದ್ರೇ ಅವನ ಜೀವನದಲ್ಲಿ ಬೆಳಗಲಿಕ್ಕೆ ಸಾಧ್ಯ, ಉನ್ನತಿಗೆ ಬರಲಿಕ್ಕೆ ಸಾಧ್ಯ, 4 ಜನ ಗೌರವಿಸ್ತಾರೆ. ಅಷ್ಟಲ್ಲದೆ ಈ ಜಂಜಾಟಗಳಿಂದ ಬಿಡಿಸ್ಕೊಳ್ಳೋದು ಹೇಗೆ ಅನ್ನೋದು ಆ ಜ್ಞಾನಿಗೆ ಗೊತ್ತಾಗುತ್ತೆ. ಹೀಗೆ ಗುರು ವಿವೇಕವನ್ನು ತುಂಬಿಕೊಡ್ತಕ್ಕಂಥ ಗ್ರಹ. ಅಂತಹ ಗುರು ಮಿಥುನ ರಾಶಿಯಲ್ಲಿ ಬುಧನ ಮನೆಯಲ್ಲಿ ಸಂಚರಿಸುವಾಗ ಬುಧನ ಸ್ವಭಾವ ಏನು ಅಂದರೆ ಅವನು ಕೂಡ ಬುದ್ಧಿವಂತನ ಮನೆಯಲ್ಲಿ ಗುರುವಿನ ಸಂಚಾರವಾದಾಗ ಎಂಥ ದಡ್ಡ ಶಿಖಾಮಣಿಗೂ ಕೂಡ ಸ್ವಲ್ಪ ಮಟ್ಟಿಗಿನ ಮತಿಶಕ್ತಿ ಬರುತ್ತೆ, ಸ್ವಲ್ಪ ಮಟ್ಟಿಗಿನ ಪ್ರಜ್ಞೆ ಬರುತ್ತೆ, ಬುದ್ಧಿಶಕ್ತಿ ಉಂಟಾಗುತ್ತೆ ಅಂತ. ಹೀಗಾಗಿ ಈ ಸಂಚಾರ ಒಂದಷ್ಟು ಕಾಲ ಜೂನ್ವರೆಗೆ, ಜೂನ್ 1ನೇ ತಾರೀಕು ಬದಲಾವಣೆ ಮತ್ತೆ ಅಲ್ಲಿಯವರೆಗೆ ಗುರುವಿನ ಸಂಚಾರ ಇದು ಹಲವು ಜನರಿಗೆ ಒಳ್ಳೆಯ ವಿಶೇಷ ಫಲಗಳನ್ನು ತಂದುಕೊಡುತ್ತೆ. ಯಾವ್ಯಾವ ರೀತಿಯ ಫಲ ಕೊಡುತ್ತೆ ಇತ್ಯಾದಿಗಳನ್ನೆಲ್ಲ ನಾವು ಗಮನಿಸೋಣ. ಅಂತೂ ಈ ದಿವಸ ಈ ಗುರು ಪರಿವರ್ತನೆ ಇರೋ ಕಾರಣದಿಂದಾಗಿ ಕೆಲವರಿಗೆಲ್ಲ ಗುರುವಿನ ಒಂದು ಗುರುಬಲ ಹೊರಟು ಹೋಗುತ್ತೆ.
ಈ ಕಾರಣದಿಂದಾಗಿ ಗುರು ಸೇವೆ, ಗುರು ಪ್ರಾರ್ಥನೆ, ಗುರುವಿನ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ತಾವೆಲ್ಲ ಗುರು ಸ್ಮರಣೆ, ಗುರುವಿಗೆ ಕಡಲೆಬೇಳೆ ಹಾಗೂ ಬೆಲ್ಲ, ಗುರುಮಂದಿರಕ್ಕೆ ಇವುಗಳನ್ನು ತೊಗೊಂಡು ಹೋಗಿ ಕೊಟ್ಟರೆ ಗುರುವಿನ ಕೃಪೆ ಉಂಟಾಗುತ್ತೆ ಅಂತ. ಯಾರ್ಯಾರಿಗೆ ತೊಡಕು ದುಸ್ಥಾನದಲ್ಲಿ ಗುರು ಸಂಚರಿಸ್ತಾ ಇದ್ದಾನೋ ಅವರೆಲ್ಲ ಈ ರೀತಿಯ ಪ್ರಯತ್ನ ಮಾಡಿದ್ರೆ ಬಹಳ ಒಳ್ಳೆಯದು. ಗಾಬರಿ ಆಗೋದು ಬೇಡ. ಗುರು ತುಂಬ ಅತ್ಯಂತ ಕೆಡುಕನ್ನೇನು ಮಾಡೋದಿಲ್ಲ, ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.